ಬಂದೀನಿ, ಹಣ್ಣು ತಗೊಬಂದು ವ್ಯಾಪಾರ ಮಾಡಿ ಬರ್ರಿಯಪ್ಪ ಬರ್ರಿ. ಅವ್ವ ಯಾರು ಬರೋವರಿಲ್ಲ ಯವ್ವ, ನನ್ನ ವ್ಯಾಪಾರನ ನನ್ನ ಜೀವನ ಆಗೈತಿ. ಒಬ್ಬರೇ ಬಂದು ಹಣ್ಣು ತಗೊಂಡು ವ್ಯಾಪಾರ ಮಾಡ್ರಿ ಅಪ್ಪ ಬರ್ರಿಯಪ್ಪ. ಯಾರೋ ಬರಾಕತ್ಯಾರ, ಅವರೇ ಬಂದು ಹಣ್ಣು ತಗೊಂಡು ವ್ಯಾಪಾರ ಮಾಡಿದ್ರ ಪುಣ್ಯ ಬರ್ತೈತಿ. ಬರ್ರಿಯಪ್ಪ ಯಾಕಯ್ಯಪ್ಪ ಕೈ ಹಾಕಿ ಹಣ್ಣು ತಗೊಳಕತ್ತಿಲ್ಲ? ಏನೇ ಮುದುಕಿ, ಈ ಹಣ್ಣು ಬಹಳ ರುಚಿ ಅದಾವಲ್ಲ, ಇನ್ನೊಂದು ಸ್ವಲ್ಪ ಕೊಡ. ಹಣ್ಣು ಮಾರಿದಾಗ ನನ್ನ ಜೀವನ ಯಪ್ಪ. ಯಪ್ಪ ಹಣ್ಣು ತಗೊಂಡ್ರೆ ಹಂಗ ಹೋಗ್ಬೇಡ, ನನಗೆ ದುಡ್ಡು ಕೊಡಪ್ಪ. ಇದ್ರ ಮೇಲೆ ನನ್ನ ಜೀವನ ಐತಪ್ಪ, ದುಡ್ಡು ಕೊಡು. ಏ ಮುದುಕಿ, ನನ್ನ ಯಾವ ಅನ್ಕೊಂಡೆ ನೀನು? ಈ ನಾಡಿನಾಗ ಈ ಪೈಲ್ವಾನ ಹೆಸರ ಕೇಳಿದ್ರ ಗಡ ಗಡ ನಡಗತಾರ ಅಂತದ್ರಾಗ ನೀನು ನನಗ ದುಡ್ಡು ಕೇಳ್ತೀಯ? ಕೊಡಂಗಿಲ್ಲ ನೋಡ. ಏನ್ ಮಾಡ್ತೀವಿ ಮಾಡ. ಯಪ್ಪ ಅವರೆಲ್ಲ ಗಡ ಗಡ ನಡುವರಕ್ಕೆ ಕರೆ, ಆದ್ರೆ ಈ ಹಣ್ಣು ಮಾರಿದಾಗ ಈ ಹಣ್ಣಿನ ದುಡ್ಡು ಬಂದಾಗ ನಾನು ಹೊಟ್ಟೆ ತುಂಬತೈತಿ. ಹಂಗ ಮಾಡಬೇಡಪ್ಪ, ನಿನ್ನ ಕೈ ಮುಗಿತು ನೋ, ದುಡ್ಡು ಕೊಡು. ಮತ್ತಾದ ಮಾತು ಹೇಳಕತ್ತೀಯಲ್ಲ? ಯಪ್ಪ ಹಂಗ ಮಾತಾಡಬೇಡ ನನ್ನ ಮಗನ, ನಿಮ್ಮ ತಾಯಿ ಸಮಾನದೀನಿ, ನನಗೆ ಹಂಗೆ ಮಾತಾಡಬೇಡ. ದುಡ್ಡು ಕೊಡ್ಲಾರ್ದ ಹೋಗಬೇಡ, ನನಗೆ ದುಡ್ಡು ಕೊಡು. ಬೇಕಾದ್ರೆ ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ನೀನು ಮನುಷ್ಯನೋ, ಮನುಷ್ಯ ರೂಪದ ರಾಕ್ಷಸನೋ? ನಿನ್ನ ತಾಯಿ ವಯಸ್ಸಿಗೆ ಹಾಕಿದಾಳ, ಆಕಿ ಮ್ಯಾಲ ಕಾಲಿನಿಂದ ಹಲ್ಲೆ ಮಾಡಕತ್ತಿಯಲ್ಲ, ಯಾವಲ್ಲೇ ನೀನು? ನೀನವನು ನನಗ ಬುದ್ಧಿ ಹೇಳಾಕ ಬಂದಾವ? ಈ ನಾಡಿನಾಗ ನನ್ನ ಹೆಸರ ಕೇಳಿದ್ರ ಗಡಗಡ ನಡಗ್ತಾರ ಅಂದಂಗ ನನ್ನ ಎದುರಿಗೆ ನಿಂತ ಮಾತಾಡಕತ್ತಿ ಅಂದ್ಮ್ಯಾಗ ನೀನು ಈ ಊರಿಗೆ ಹೊಸವ ಅಂತ ಕಾಣುತ್ತ. ನನ್ನ ಬಗ್ಗೆ ತಿಳ್ಕೊಂಡ ಮಾತಾಡ ಅಂದಂಗ ಎಲ್ಲಿ ಬಾಳೋತ್ತಿನ ತನಕ ಇರಬೇಡ, ನಡೆಯಲಿಂದ. ಎಲ್ಲಿ ಅನ್ಯಾಯ ಆಗ್ತತಿ ಅಲ್ಲಿ ರಾಯಣ್ಣ ಇರ್ತಾನ. ಪಾಪ ವಯಸ್ಸಾದ ತಾಯಿ ವಯಸ್ಸಾಕಿ ಮೇಲೆ ಕೈ ಮಾಡಕತ್ತಿಯಲ್ಲ. ಏ ತಡಿಯ, ಕೈಯಾಗ ಖಡ್ಗ ಐತಿ ಅಂತ ಖಡ್ಗ ತೋರ್ಸುದಲ್ಲ ಗಂಡಸ್ತಾನ. ನನ್ನ ಕೈಯಾಗ ಒಂದು ಸಾರಿ ಖಡ್ಗ ಕೊಟ್ಟು ನೋಡ, ನನ್ನ ಪೈಲ್ವಾನನ ತಾಕತ್ ಏನಂತ ತೋರಿಸ್ತಾನ ನನಗ. ರಾಯಣ್ಣ, ನಾನು ಬಂದಿರುವ ಕಾರ್ಯವೇನು? ನೀನು ಮಾಡುತ್ತಿರುವ ಕೆಲಸವೇನು? ನೋಡು, ಇವನು ತಪ್ಪು ಮಾಡಿರಬಹುದು, ಆದರೆ ಅದನ್ನು ಕ್ಷಮಿಸುವ ಮನೋಧರ್ಮ ನಮ್ಮಲ್ಲಿರಬೇಕು. ಇವನನ್ನು ಕ್ಷಮಿಸಿ ಇಲ್ಲಿಂದ ಕಳಿಸಿಕೊಡು, ಮುಂದಿನ ಕಾರ್ಯವನ್ನು ನೆರವೇರಿಸು. ಬಾ ಇವನು ಹೊಡೆಯೋದಂದ್ರ ಏನು? ಇವನು ಏರಾಮೇರಿ ಹೊಡೆಯೋದಕ್ಕೆ ಬರ್ತಾನಂದ್ರ ಏನು? ಅವ್ರು ಕ್ಷಮಿಸಿ ಬಿಡುವಂದ್ರ ಏನು? ನಿಮ್ಮ ಗಂಡಸ್ತನ ತೋರಿಸ್ತಾ ಇದ್ದೀರಾನ? ತಪ್ಪು ಮಾಡುದಲ್ಲ ಮತ್ತೆ ಗಂಡಸ್ತನದ ಬಗ್ಗೆ ಮಾತಾಡ್ತೀಯನಲ್ಲ ಮಗನ. ನಿನಗೆ ಬದುಕುವ ಆಸೆ ಇದ್ದಂಗಿಲ್ಲ, ನೀನು ಉಳಿಸುವ ಆಸೆ ನಮಗೂ ಇಲ್ಲ. ನೋಡಪ್ಪ, ಇಂಥವಕ್ಕೆ ಬುದ್ಧಿ ಹೇಳುವುದು ಒಂದ, ಹೇಸಿಗೆ ಮೇಲೆ ಕಲ್ಲು ಹೋಗೋದು ಮೂತಿಗೆ ಸುರಿಸ್ಕೊಳ್ಳೋದು ಒಂದ. ಬೇಡಪ್ಪ, ಬಿಟ್ಟು ಬಿಡಪ್ಪ.
ಧೈರ್ಯ ಹೋಗ್ತೀಯಪ್ಪ. ಇವ ಬಾಳ ನೀಚನ. ಈ ರಾಜ್ಯದೊಳಗ ನೀಚ ಕೆಲಸ ಮಾಡಿ ಮಾಡಿ ಪಾಪಿ ಹೆಚ್ಚಾಗಿತ್ತು. ಒಂದು ಕ್ಷಣದಾಗ ಮಣ್ಣು ಮುಕ್ಕಿಸಿ ಕೊಂದು ಬಿಟ್ಟೆಲ್ಲಪ್ಪ. ಮೆಚ್ಚಬೇಕಾದಪ್ಪ. ಒಂದು 15 ದಿವಸದ ಹಿಂದ ನಮ್ಮ ರಾಜರು ಈ ನೀಚನ್ನು ಕೊಂದ್ರ ನಿಮಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಆ ರಾಜರಿಗೆ ಈ ವಿಷಯ ಗೊತ್ತಾದ್ರೆ ನಿಮಗೆ ಖಂಡಿತ ಸನ್ಮಾನ ಮಾಡಿ. ಸನ್ಮಾನ ಆಹಾರ ದುರಾಯಿಗಳು ಯಾವ ಬೇಡವನಂದ್ರೆ ಯಾವುದೋ ಒಂದು ಹೆಣ್ಣು ತಾಯಿ ವಯಸ್ಸಿನಾಕಿ ತ್ರಾಸಿನಾಗದಾಳಂದ್ರೆ ಕಾಪಾಡಬೇಕಾದದ್ದು ನಮ್ಮ ಧರ್ಮ. ನಿಜ. ಈ ಹಾರ ತುರಾಯಿ ಸನ್ಮಾನಗಳೆಲ್ಲ ಈ ನನ್ನ ಮಗ ರಾಯಣ್ಣನಿಗೆ ವಿನಃ ನಮಗಲ್ಲ. ಅಂದ್ರೆ ಇವ ರಾಯಣ್ಣ ಅಂದ್ರೆ ನೀನು ರಾಣಿ ಚೆನ್ನಮ್ಮ. ಇವ ನನ್ನ ಕಣ್ಣುಗಳು ನಿಮ್ಮನ್ನು ಕಂಡ ಪಾವನ ಅಂತ ನೋಡ್ರಿ. ಇವ ಬಹಳ ಕೇಳ್ತಿದ್ರು. ನನ್ನ ರಾಯಣ್ಣನ ಹಾಡ ಹಾಡ್ತಿದ್ರು, ಹಂತಿ ಪದದಾಗ ಹಾಡ್ತಿದ್ರು, ಹೋಳಿ ಉಣ್ಣ್ಯಾಗ ಹಾಡ್ತಿದ್ರು. ಇವತ್ತು ಈ ಬಡವಿ ಮನೆಗೆ ಬಂದಿರಿ, ಬಡವಿ ಗುಡಿಸಲ ಬಂದಿರಿ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು. ನಿನ್ನ ಇಚ್ಛೆಯನ್ನು ನಾವ್ಯಾವತ್ತೂ ತಿರಸ್ಕರಿಸೋದಿಲ್ಲ. ನೀ ಹೇಗೆ ಹೇಳ್ತೀವ ಹಾಗೆ.